ಹಾಯ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಎದ್ದ ತಕ್ಷಣ ಸೂರ್ಯದೇವರಿಗೆ ಕೈ ಮುಗ್ದಾದ್ಮೇಲೆ ಗಿಡದಲ್ಲಿ ಹೂ ಬಿಟ್ಟಿತ್ತು. ಸ್ವಲ್ಪ ನೋಡಿ ಖುಷಿ ಆಯಿತು. ಒಂದು ಸೆಲ್ಫಿ ಹೊಡ್ಕೊಂಡೆ. ಒಂದು ಗಿಡದಲ್ಲ, 2 ಗಿಡದಲ್ಲಿ ಬಿಟ್ಟಿತ್ತು. ನೋಡಿ ಗೈಸ್, ತಗೊಂಬಂದು 1 ತಿಂಗಳಾಗಿಲ್ಲ ನಾನು ಹಾಕ್ಬಿಟ್ಟು ಎಷ್ಟೊಂದು ಹೂ ಬಿಡ್ತಾ ಇದೆ. ನನಗೆ ಗಿಡ ಅಂದರೆ ತುಂಬ ಇಷ್ಟ ಗೈಸ್. ಹಾಗಾಗಿ ಸ್ವಲ್ಪದ್ರಲ್ಲೇ ಖುಷಿ ಜಾಸ್ತಿ ಪಡ್ತೀನಿ. ಆಮೇಲೆ ಎಲ್ಲ ಗುಡ್ಸ್ಕೊಂಡ ನಂತರ ಸೂರ್ಯ ನೋಡಿ ಮೇಲ್ಗಡೆ ಹೆಂಗೆ ಬರ್ತಾ ಇದ್ದೇನೆ, ಅದು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ, ಹಾಕೋಣ ಚೆನ್ನಾಗಿ ಕಾಣ್ತಾ ಇತ್ತಲ್ವ. ಹಾಗಾಗಿ ನೆಕ್ಸ್ಟ್ ಒಳಗಡೆ ಇರೋದೆಲ್ಲ ಪಾತ್ರೆ ತೊಗೊಂಬಂದು ಪಾತ್ರೆ ತೊಳಿತಾ ಇದ್ದೆ. ಒಳಗಡೆ ಸಿಂಕ್ ಇಲ್ಲ, ಹಾಗಾಗಿ ಆಚೆನೇ ತೊಳ್ಕೊತೀನಿ ನಾನು. ಅದು ತೊಳೆದಾದ ತಕ್ಷಣ ನಾನು ಡೈರೆಕ್ಟಾಗಿ ಒಳಗಡೆ ತೊಗೊಂಡೋಗಿ ಸ್ಟ್ಯಾಂಡಿಗೆ ಜೋಡಿಸ್ಕೊಳೋದಿಲ್ಲ, ಯಾಕಂದರೆ ನೀರಿರುತ್ತಲ್ವ. ಹಾಗಾಗಿ ಸ್ವಲ್ಪ ಆಚೆ ಹಾಕ್ತೀನಿ, ನೀರೆಲ್ಲ ಇಳೀಲಿ ಅಂತ. ಎಲ್ಲ ಒಣಗಾದ್ಮೇಲೆ ತೊಗೊಂಡೋಗಿ ಜೋಡಿಸ್ಕೊತೀನಿ. ನನಗೆ ಮೊನ್ನೆ ಮಾಡಿರೋ ವೀಡಿಯೋಸಿಗೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಗೈಸ್. ತುಂಬ ಇಷ್ಟ ಆಯಿತು. ಪೃಥ್ವಿ ಎದ್ದು ಮಾರ್ಕೆಟಿಗೆ ಹೋದರು, ಹಾಗಾಗಿ ಟೀ ಮಾಡಿಕೊಟ್ಟು ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಗುಡ್ಸ್ಕೊತಾನೆ ಒಂದು ತಲೆ ಬಿಸಿ ಏನು ಅಡುಗೆ ಮಾಡಲಿ ಅಂತ. ತಿಂಡಿ ಮಾಡಿದರೆ ಮತ್ತೆ ನೆಕ್ಸ್ಟ್ ಇನ್ನೆರಡು ಟೈಮಿಗೆ ಮತ್ತೆ ಆಚೆ ತಿನ್ನೋಕ್ಕಾಗುತ್ತಲ್ವ ಅಂತ ಚಪಾತಿ ಮಾಡಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಆಲೂ ಬಟಾಣಿ ಹಾಕಿ ಪಲ್ಯ ಮಾಡಿಕೊಂಡೆ. ಪಲ್ಯ ಆದ ತಕ್ಷಣ ಚಪಾತಿ ಲಟ್ಟಿಸ್ಕೊಂಡು ಚಪಾತಿ ಬೇಯಿಸ್ತಿದ್ದೆ. ಪೃಥ್ವಿಗೆ ಸ್ವಲ್ಪ ಬಿಸಿದು ಕೊಟ್ರೆ ತಿನ್ನೋದು ಅವರು ಚಪಾತಿ, ಆಮೇಲೆ ತಿನ್ನೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ. ಹಾಗಾಗಿ ಅವರಿಗೆ ಬೇಯಿಸಿ ಕೊಟ್ಟೆ. ಅವ್ರಿಗೆ ಕೊಟ್ಟಾದ ತಕ್ಷಣ ನಾನು ತಿನ್ನಲಿಲ್ಲ, ಇನ್ನೂ ಸ್ವಲ್ಪ ಲಟ್ಸೋದಿತ್ತು, ಹಂಗಾಗಿ ಲಟ್ಸ್ಕೊಂಡು ಬೇಯಿಸ್ಕೊಂಡೆ. 1 ಟೈಮ್ ಮಾಡ್ಕೊಂಬಿಟ್ರೆ 3 ಟೈಮ್ಗೂ ಸೇರಿಸಿ ಮಾಡಿಬಿಡ್ತೀನಿ ನಾನು ಅಡುಗೆನ. ತಿಂಡಿ ಮಾಡಿದ್ರೇ ಒಂದು ತಲೆ ಬಿಸಿ ನನಗೆ. ಮತ್ತಿನ್ನೆರಡು ಟೈಮಿಗೆ ಏನು ಮಾಡಬೇಕು ಅಂದರೆ ಟೈಮ್ ಸಾಕಾಗಲ್ಲ ಗೈಸ್. ಹಾಗಾಗಿ ಇಷ್ಟಿದ್ರದ್ದು ಕತೆ ಮುಗೀತು ಅಂದರೆ ನೆಕ್ಸ್ಟ್ ಬಾಳೆದೆಲೆ ಕಟ್ ಮಾಡಿಕೊಂಡು ಅವನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ ಶಾಪಿಗೆ ತೊಗೊಂಬರೋಕ್ಕೆ. ನೆಕ್ಸ್ಟ್ ಅದು ಮುಗೀತಪ್ಪ ಅನ್ನೋದ್ರೊಳಗೆ ಮತ್ತೆ ಈರುಳ್ಳಿ ಸಿಪ್ಪೆ ತೆಗಿಬೇಕು. ಈರುಳ್ಳಿ ಸಿಪ್ಪೆ ತಗೊಂಡೆ ಸ್ವಲ್ಪ, 2ರಿಂದ 3 kg ಬೇಕಾಗುತ್ತೆ ನಮಗೆ, ಅಷ್ಟು ಬಿಡಿಸ್ಕೋಬೇಕು. ಹಾಗಾಗಿ ಕೆಲಸ ಫ್ರೀನೇ ಇರಲ್ಲ ಗೈಸ್. ಎದ್ದಾಗಿಂದ ಕೆಲಸ ಮಾಡ್ತಾಯಿದ್ರೆ ಅಂಗಡಿ ಬಂದು ನೈಟ್ 10 ಗಂಟೆ ಆಗೋವರೆಗೂ ಕೆಲಸನೇ ಇರುತ್ತೆ ನನಗೆ. ಅಂದರೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಟೈಮ್ ಪಾಸ್ ಆಗುತ್ತೆ. ಮನೆಯಲ್ಲಿದ್ದರೆ ಬೋರ್ ಆಗುತ್ತೆ ಗೈಸ್ ನನಗೆ. ಇದೆಲ್ಲ ಆಗ್ತಿದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ನೀಟ್ ಮಾಡ್ಕೋಬೇಕಿತ್ತು. ಹಾಗಾಗಿ ಬೆಳ್ಳುಳ್ಳಿ ಚೆನ್ನಾಗಿ ಅಂತ ಕೂತ್ಕೊಂಡು ಉಜ್ಜಿ ಕೇರ್ತಾ ಇದ್ದೆ. ಬೆಳ್ಳುಳ್ಳಿ ಕೇರ್ಕೊಂಡು ಅದು ಆದಮೇಲೆ ನೆಕ್ಸ್ಟ್ ಶುಂಠಿ ಕಟ್ ಮಾಡಿಕೊಂಡು ಶುಂಠಿ ತೊಳ್ಕೊಂಬರೋಣ ಅಂತ ಹೋದೆ. ಎಲ್ಲ ಆಚೆನೇ ತೊಳಿಬೇಕು ಗೈಸು, ಒಳಗಡೆ ಏನೂ ಇಲ್ಲ ಅಲ್ವಾ. ಹಾಗಾಗಿ ಎಲ್ಲ ಆಚೆನೇ ತೊಳ್ಕೊಬೇಕು. ಆಚೆನೇ ತೊಳ್ಕೊತೀನಿ ನಾನು. ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಗೈಸ್. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಗೈಸ್. ನನಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ಅದರಿಂದ ನನಗೆ ಇನ್ನೂ ಕಾನ್ಫಿಡೆಂಟ್ ಜಾಸ್ತಿ ಬಂದಿದೆ, ನಾನು ಡೈಲಿ ಮಾಡಬೇಕು ಅನ್ನೋದು. ಹಾಗಾಗಿ ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಅದರಲ್ಲೇ ಮಧ್ಯದಲ್ಲಿ ಸ್ವಲ್ಪ ಹಾಗೆ ಗ್ಯಾಪ್ ಇರುತ್ತಲ್ವ, ಆ ಟೈಮಲ್ಲಿ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಎಲ್ಲ ಅಂಗಡಿ ತೊಗೊಂಬರೋಕ್ಕೆ ಮೂಟೆಗೆಲ್ಲ ಜೋಡಿಸ್ಕೊಂಡು ಹೇಳ್ತೀರಲ್ವ ಗೈಸ್, ಕವರ್ ಒಳಗೆ ಹಾಕ್ಬೇಡ್ದು, ಪ್ಲಾಸ್ಟಿಕ್ ಹಾಕ್ಬಾರ್ದು ಅಂತ ಗೊತ್ತಿದೆ. ಬಟ್ ಅಲ್ಲಿಂದ ಬಾಕ್ಸ್ ಒಳಗೆಲ್ಲ ಎತ್ಕೊಂಬಂದರೆ ಒಂದು 2 ಮೂಟೆ ಆಗುತ್ತೆ. ನಾವು ಗಾಡಿ ಮೇಲೆಲ್ಲ ತೊಗೊಂಬರೋದು, ಹಾಗಾಗಿ ಒಂದೇ ಮೂಟೆಗೆ ಆಗುತ್ತಂತ ಎಲ್ಲ ಪ್ಲಾಸ್ಟಿಕಲ್ಲಿ ಹಾಕ್ಕೊತೀವಿ. ಇಲ್ಲಿ ಬಂದು ಎಲ್ಲ ತೆಗಿತೀವಿ, ಅದರಲ್ಲೇ ಬಿಡಲ್ಲ, ಆಚೆ ತೆಕ್ಕೊತೀವಿ. ನಂತರ ಮತ್ತೆಲ್ಲ ಬೆಡ್ಶೀಟ್ ತಗೊಂಡು ಎಲ್ಲ ಕೊಡ್ಕೊಂಡು ನೀಟ್ ಮಾಡಿಕೊಂಡು ಮತ್ತೊಂದು ಸಲ ಎಲ್ಲ ಗುಡಿಸ್ಕೋಬೇಕು. ಮತ್ತೆ ಎಲ್ಲ ಗಲೀಜಾಗಿರುತ್ತೆ. ಬೆಳಿಗ್ಗೆ ಹೇಗಿರುತ್ತೋ ಅದೆಲ್ಲದಕ್ಕಿಂತ ಗಲೀಜು ಜಾಸ್ತಿ ಆಗಿರುತ್ತೆ. ಅದಾದ ತಕ್ಷಣ ನಾನು ಸ್ನಾನ ಮಾಡ್ಕೊಂಬಂದು ಇನ್ನೇನು ಶಾಪಿಗೆ ರೆಡಿ ಆದೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.